ವೇದಿಕೆಯ ಮೇಲ್ಭಾಗದಲ್ಲಿ ಏನು ದಶಕಗಳಿಂದ ನಡೆದುಕೊಂಡ್ ಬರ್ತಾ ಇರುವಂತಹ ನೀರಾವರಿ ಹೋರಾಟ ಏನಿದೆ, ಆ ನೀರಾವರಿ ಹೋರಾಟಕ್ಕೆ ಈಗ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ನಮ್ಗೆ ಇವತ್ತು ಶುದ್ಧ ಕುಡಿಯುವ ನೀರನ್ನ ಕೊಡುವಂತಹ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ. ಅದರ ಒಂದು ಭಾಗವಾಗಿ ಹಲವು ಹೋರಾಟಗಾರರು ಹಲವು ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆಗಳು ಮಾಡಿದ್ರು ನನ್ನ ಸ್ನೇಹಿತರು. ನಾವು ಸ್ವಯಂ ಪ್ರೇರಿತ ಬಂದ್ಗೆ ಘೋಷಣೆ ಕೊಟ್ಟಿದ್ವಿ. ಇದು ಯಾವುದೇ ಹೋರಾಟಗಳು ಏನು ಇವತ್ತಿನ ಸರ್ಕಾರಗಳ ಅವರಿಗೆ ಗೊತ್ತಾಗ್ತಿದೆ, ಹೋರಾಟ ಮಾಡ್ತಿರೋದು ಗೊತ್ತಾಗ್ತಿದೆ, ಆ ಬಿಸಿ ತಟ್ತಿದೆ. ಆದ್ರೆ ಏನು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಗಾದೆ ಪ್ರಕಾರ ನಾವ್ ಯಾಕೆ ಇವ್ರು ಹೇಳಿದ ತಕ್ಷಣ ಒಪ್ಪಬೇಕು, ಅಥವಾ ಈಗ ಮಾಡಿದ್ರೆ ನಮಗೇನ್ ಲಾಭ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಗ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಸರ್ಕಾರಗಳಿದೆ. ಆದ್ರೆ ನೀವು 100% ನಂಗೆ ಗೊತ್ತಿದೆ, ಎಲೆಕ್ಷನ್ ಮೊದಲು ನೀವು ಘೋಷಣೆ ಮಾಡೇ ಮಾಡ್ತೀರಾ ಟರ್ಸರಿ ಟ್ರೀಟ್ಮೆಂಟ್ಗೆ. ಆದ್ರೆ ಅದಕ್ಕೆ 2 ವರ್ಷ ಟೈಮ್ ಇದೆ. ಆವತ್ತು ನೀವು ತಿಪ್ಪೆ ಸಾರಿಸಿ ಹೋಗೋ ಅಂತ ಕೆಲಸ ಮಾಡ್ತೀರಾ. ಆದ್ರೆ ಅದಕ್ಕೆ ನಾವು ಒಪ್ಪಲ್ಲ. 2 ವರ್ಷ ನನ್ನ ಜನಗಳಿಗೆ ನಾವು ವಿಷ ಕುಡಿಸ್ಕೊಂಡು ನಾವಿಲ್ಲಿ ಬದುಕಕ್ಕೆ ನಾವು ರೆಡಿ ಇಲ್ಲ. ನನ್ನ ತಂದೆ ತಾಯಿಗಳು, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಈ ಒಂದು ನೀರನ್ನ ಕುಡಿದು ಏನಾಗುತ್ತೆ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತವಾಗಿ ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಇವತ್ತು ಚಾಲನೆಯನ್ನ ಸಹ ಕೊಟ್ಟಿದ್ವಿ. ಚಾಲನೆಯನ್ನ ಕೊಟ್ಟಿದ್ದು ವಿಶೇಷವಾಗಿ ಏನಂತಂದ್ರೆ, ಒಬ್ಬ ಡಯಾಲಿಸಿಸ್ ಪೇಷಂಟ್ 35 ವರ್ಷದ ಹುಡುಗ, ನಿಜಕ್ಕೂ ಆ ಹುಡುಗನ್ ನೋಡಿದ್ರೆ, ಅವ್ರ ತಾಯಿನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಡ ಕುಟುಂಬ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳಂತಹ ಪರಿಸ್ಥಿತಿ. ಆ ಹುಡುಗ ಈಗಾಗಲೇ ಅರ್ಧ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಆ ತಾಯಿಯಂತೂ ಆ ಅಸಹಾಯಕತೆ ನೋಡಕ್ಕಾಗೋದಿಲ್ಲ. ಅಂತಹ ಇನ್ನಷ್ಟು ಅಸಹಾಯಕ ಕುಟುಂಬಗಳನ್ನ ತಯಾರಿ ಮಾಡುವಂತಹ ಹೊರಟಿರುವಂತಹ ನನ್ನ ಸರ್ಕಾರಕ್ಕೆ ಚೀಮಾರಿ ಆಗ್ತಾ, ನನ್ನ ಸರ್ಕಾರಕ್ಕೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ, ದಯವಿಟ್ಟು ನಮಗೆ ಶುದ್ಧ ನೀರನ್ನ ಕೊಡಿ. 3ನೇ ಹಂತದ ಶುದ್ಧೀಕರಣ ಆಗ್ಲೇಬೇಕು. ಜೊತೆಗೆ ಕೃಷ್ಣಾ ನದಿಯನ್ನ ನೀರನ್ನ ಬರುವಂತಹ ಕೆಲಸವನ್ನ ಸಹ ಸರ್ಕಾರಗಳು ಮಾಡಬೇಕು ಅಂತೇಳಿ ಇವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅನ್ನುವಂತ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ವಿ ಸರ್. ಅದರಲ್ಲಿ ಆ ಮೆದುಳಲ್ಲಿ ಹುಟ್ಟುವಂತಹ ಒಂದು ವಿಷಯ ಏನಿರುತ್ತೆ, ಅದು ಕಾಡ್ಗಿಚ್ಚಿನಂತೆ ಹರಡ್ತಾ ಹೋಗುತ್ತೆ. ಅದೇ ರೀತಿ ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೀಮಿತವಾಗಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದೀವಿ. ಆದ್ರೆ ಇವತ್ತು ನಾವು ಮಾಡ್ತಾ ಇರುವಂತಹ ಹೋರಾಟದ ಕಿಚ್ಚು ಬೇರೆ ಬೇರೆ ತಾಲೂಕುಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡುವಂತ ಕೆಲಸ ಆಗ್ತಿದೆ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಜಿಲ್ಲೆಯಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟಕ್ಕೆ ಈ ಒಂದು ಕುಲುಷಿತ ನೀರನ್ನ ಜಾಸ್ತಿ ಕೊಟ್ಟಿಲ್ಲ. ಚಿಂತಾಮಣಿಗೆ ಈ ಕುಲುಷಿತ ನೀರು ಜಾಸ್ತಿ ಹೋಗಿಲ್ಲ. ಬಾಗೇಪಲ್ಲಿಗೆ ಇದುವರೆಗೂ ಈ ಕುಲುಷಿತ ನೀರು ಹೋಗಿಲ್ಲ. ಗೌರಿಬಿದನೂರ್ಗೂ ಕಲುಷಿತ ನೀರು ಹೋಗಿಲ್ಲ. ಕಲುಷಿತ ನೀರನ್ನ ತುಂಬಿಸಿಟ್ಟಿರೋದು ನನ್ನ ಚಿಕ್ಕಬಳ್ಳಾಪುರದಲ್ಲಿ. ಕಲುಷಿತ ನೀರಿನ ಗುಂಡಿಗಳಾಗಿ ಮಾರ್ಪಟ್ಟಿದೆ. ನಾನು ಇವತ್ತೊಂದು ಪೇಪರ್ ಅಲ್ಲಿ ಓದ್ತಿದ್ದೆ, ಚಿಕ್ಕಬಳ್ಳಾಪುರದ ಏನು ಬೇರೆಯವರ ಮನೆ ಗಲೀಜು ನೀರನ್ನ ಎಲ್ಲೋ ಬಿಡೋದು ಯಾಕೆ, ಚಿಕ್ಕಬಳ್ಳಾಪುರದ ಜನ ಪೆದ್ರು ಮುಗ್ಧರು ಅಂತ ಅನ್ಕೊಂಡು ನಮ್ಮ ಕೆರೆಗಳಿಗೆ ತುಂಬಿಸುವಂತ ದುಸ್ಸಾಹಸವನ್ನ, ಹೀನ ಕೃತ್ಯವನ್ನ ಈ ಸರ್ಕಾರಗಳು ಮಾಡ್ತಿದೆ. ಅವರ ವಿರುದ್ಧ ನಾವು ಚಿಕ್ಕಬಳ್ಳಾಪುರ ಜನತೆನೇ ಎದ್ದೇಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರದ ಜನ ಇವತ್ತು ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದೀವಿ ಸರ್. ಸಂದೀಪ್ ರೆಡ್ಡಿ ಹಿಂದೆ ಹಲವು ಪ್ರಬುದ್ಧರಿದ್ದಾರೆ, ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಯುವಕರಿದ್ದಾರೆ. ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡ್ತಾ ಇರ್ತಾರೆ. ನಾವೊಂದಷ್ಟು ಸಾಮೂಹಿಕವಾಗಿ ಕೂತ್ಕೊಂಡು ಯಾವ್ದು ಸರಿ ಹೋಗುತ್ತೆ, ಯಾವ್ದು ಜನಗಳಿಗೆ ತಲುಪುತ್ತೆ ಅಂತ ಹೇಳಿ ಮಾಡೋದಷ್ಟು ಬಿಟ್ರೆ, ಇದು ಸಂದೀಪ್ ರೆಡ್ಡಿ ಒಬ್ಬರ ಐಡಿಯಾ ಅಲ್ಲ. ಸಂದೀಪ್ ರೆಡ್ಡಿ ಒಬ್ಬ ಸಾಮಾನ್ಯ ಯುವಕ ಅಷ್ಟೇ. ಸಂದೀಪ್ ರೆಡ್ಡಿ ಒಬ್ಬ ಸಾಮಾನ್ಯ ಪ್ರಜೆ ಅಷ್ಟೇ. ಆದ್ರೆ ಇದೇನು ನಾವು ಕೆಲಸ ಮಾಡ್ತೀವಿ, ಎಲ್ಲ ನನ್ನ ಜನಗಳು ಏನಿದ್ದಾರೆ, ಯಾರಿಗೂ ಕಾಣದಿರೋ ತೆರೆಮರೆಯಲ್ಲಿ ಕೆಲಸ ಮಾಡುವಂತ ಅವರ ಕೆಲಸ ಇದು ನನ್ನೊಬ್ಬನ ಕೆಲಸ ಅಲ್ಲ ಅನ್ನೋದು ತಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ರಾಷ್ಟ್ರಪತಿ ಜೊತೆಗೆ ಲಕ್ಷ ಸಹಿ ಸಂಗ್ರಹದ ಜೊತೆಗೆ ಲಕ್ಷ ಸಸಿ ನೆಡುವ ಒಂದು ಅಭಿಯಾನ ಮಾಡಿದ್ರೆ ಚಂದ ಇತ್ತು ಅಂತ. ನೋಡಿ ಸರ್, ಚಂದ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಯಾವ್ದಾದ್ರು ಒಂದು ಕೆಲಸ ಮಾಡೋಣ. ನನಗಿರುವಂತಹ ಪರಿಮಿತಿಯಲ್ಲಿ, ನನಗಿರುವಂತಹ ಅದ್ರ ಒಳಗಡೆ ಇರುವಂತಹ ಒಂದು ಲಿಮಿಟೇಷನ್ ಅಲ್ಲಿ ಒಂದೊಂದೇ ಕೆಲಸ ಮಾಡ್ತಾ ಹೋಗೋಣ. ಲಕ್ಷ ಸಸಿ ನೆಡುವಂತ ಅದ್ಭುತವಾದ ಕೆಲಸ ನಿಜವಾಗ್ಲೂ ಆಗ್ಬೇಕು.
ಎಷ್ಟೋ ಜನ ಇವತ್ತು ನನ್ನ ಬಂದಿದ್ದಾರೆ, ಗಂಗಾಧರ್ ರೆಡ್ಡಿ ಅವರು ಬಂದಿದ್ದಾರೆ, ನನ್ನ ಹಸಿರು ಟೀಮ್ ಇದೆ, ಎಷ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಎಷ್ಟೋ ಜನ ಮುಂದೆ ಬರ್ತಿಲ್ಲ, ಅವ್ರ ಪಾಡ್ಗೆ ಅವರು ಎಲೆಮರೆ ಕಾಯಿ ಅಂತ ಕೆಲಸ ಮಾಡ್ತಾನೆ ಇದ್ದಾರೆ. ಅಂತವ್ರಿಗೆಲ್ಲ ನಾನು ನಮಸ್ಕಾರಗಳನ್ನು ಮಾಡ್ತಾ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಅವ್ರ ಜೊತೆ ನಾವಿದೀವಿ, ನಮ್ ಕೆಲಸ ನಾವು ಮಾಡ್ತಿದೀವಿ, ನಮ್ ಜೊತೆ ಅವ್ರಿದ್ದಾರೆ. ಎಲ್ಲರೂ ಸೇರಿ ಒಳ್ಳೆ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕಾರಣಕ್ಕೆ ಬಳಕೆ ಆಗ್ತಿದೆ ಅನ್ನುವಂತ ಮಾತು ಕೇಳಿ ಬರ್ತಿದಾವೆ ಸರ್. ನೋಡಿ, ಯಥೋ ಧರ್ಮಸ್ಯ ತಥೋ ಜಯ ಅನ್ನೋದು ಸುಪ್ರೀಂ ಕೋರ್ಟ್ ನ ಧ್ಯೇಯವಾಕ್ಯ. ಯಥೋ ಧರ್ಮಸ್ಯ ತಥೋ ಜಯ. ಇದನ್ನ ನಾನು ಈ ನಡುವೆ ತಾನೇ ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದೆ. ನಿಜಕ್ಕೂ ಮನಸ್ಸಿಗೆ ಅದ್ಭುತವಾಗಿ ನಾಟ್ತು. ನಮಗ ಅದು ಆಪ್ಟ್ ಆಗುತ್ತೆ, ನಮಗೆ ಸಂಬಂಧಪಟ್ಟಂತದ್ದು. ಗಾಂಧಾರಿ ಈ ಮಾತನ್ನ ಮೊದಲನೇ ಬಾರಿ ಹೇಳ್ತಾಳೆ. ಯಾರಿಗೆ? ನಗರದ ತ್ಯಾಜ್ಯ ನೀರು ಮಿನಿಸ್ಟ್ರಿಗೆ ಸಂಬಂಧ ಇಲ್ವಂತ, ನಗರದ ತ್ಯಾಜ್ಯ ನೀರು ನಾವೇ ನೋಡ್ಕೊಬೇಕಂತ. ಆದ್ರೆ ನಗರದ ತ್ಯಾಜ್ಯ ನೀರನ್ನ ಬಿಡ್ತಿದ್ದಾರೆ ಅಂತ ಮಿನಿಸ್ಟರ್ ಒಪ್ಕೊಂಡ್ಮೇಲೆ ಸರ್ಕಾರದ ವೈಫಲ್ಯ ಅಲ್ವಾ? ಅದನ್ನ ಶುದ್ಧ ಮಾಡೋದು ಯಾರು? ಮೀನು ಸಾಯೋದಕ್ಕೆ ಕಾರಣ ಅಲ್ಲ ಸರ್, ಜನ ಸತ್ತೋಗ್ತಿದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಮುಗ್ಧ ಮೀನುಗಳಲ್ಲಿ ತೇಲ್ತಾ ಇದ್ವು, ನಾವು ನೋಡಿದ್ವಿ. ಜನ ಬಚ್ಚಿಟ್ಕೊಂತಾರೆ, ಕಾಯಿಲೆ ಬಂದ್ರೆ ಬಚ್ಚಿಟ್ಕೊಳೋ ಅಂತಹ ಸಂಸ್ಕೃತಿ ನಮ್ದು. ಅಂತಹ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಏನ್ ಮಾಡ್ತೀರಾ? ಇದನ್ನ ದಾರಿ ತಪ್ಪಿಸುವಂತಹ ಕೆಲಸಗಳು ಮಾಡುವಂತಹ ಕೆಲಸ ಆಗ್ತಿದೆ. ಇವತ್ತು ನನ್ನ ಮಂತ್ರಿಗಳ ಮಾತು ಕೇಳ್ತಾ ಇದ್ದೆ ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿದ್ರು, ಏನು ಕೂಗೇನ್ ಎತ್ತಿದೆ, ಟರ್ಷರಿ ಟ್ರೀಟ್ಮೆಂಟ್ ಬೇಕು ಅಂತ. ಈಗ ಹೊಸದಾಗಿ ಏನು ನಾವು ಯಂತ್ರಗಳಾಗ್ತಾ ಇದಾರೆ BWSSB, ಟರ್ಷರಿ ಟ್ರೀಟ್ಮೆಂಟ್ ಅಷ್ಟೇ ಒಳ್ಳೆ ನೀರು ಬರುತ್ತೆ ಅಂತ. ನಮ್ಮ ಗಮನಕ್ಕಿರ್ಲಿ, ಏನು ಏರ್ಪೋರ್ಟ್ ಅಲ್ಲಿ ಫ್ಲಶ್ ಗೆ ವಾಟರ್ ಹೋಗೋದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದಾರ್ರಿ. ಏನು ಏರ್ಪೋರ್ಟ್ ಇಂದ ಅಲ್ಲಿ ಹೋಗುವಂತ ಜನಗಳು ಆಕಾಶದಿಂದ ಉದ್ರೋರ? ಟಾಯ್ಲೆಟ್ ತೊಳೆಯಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ರೀ. ನಾವು ಕುಡಿಯೋ ನೀರ್ ಕೇಳ್ತಾ ಇರೋ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಟರ್ಷರಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಾ? ನಮ್ಮ ಶಾಸಕರಂತೂ ಏನು ಕಾಣದೇ ಇಲ್ಲ. ಯಾವಾಗಾದ್ರೂ ಬರ್ತಾರೆ, ನಮ್ಮ ಏನೋ ಪಾಪ ನಮ್ಮೂರು ನಮ್ಮ ಚಿಕ್ಕಬಳ್ಳಾಪುರ ಏನೋ ಮಾಡ್ತಾರೆ, ಮಾಡ್ಲಿ. ಹೊಸದ್ ಏನು ಮಾಡಿದ್ರು ನಾವು ನಿಮ್ ಜೊತೆ ನಿಂತ್ಕೊಂತೀವಿ. ಅದ್ರ ಮುಖಾಂತರ ಆಗಿರೋದೇನ್ರಿ ಶಾಸಕರೇ? ಯಾವಾಗ್ರಿ ನಾವು ವಿಷ ನೀರು ಕುಡಿಯೋದನ್ನ ಕಡಿಮೆ ಮಾಡ್ಸೋದ್? ನೀವು ಒಳ್ಳೆ ನೀರು ಕೊಡಪ್ಪ. ಇನ್ನು 1.5 ವರ್ಷ ಇಲ್ಲ ನಿಂದು. ನೀನ್ ಇವಾಗ ನಿಮ್ದೇ ಆದ ಒಂದು ಏನು ರಾಜಕೀಯ ನೋಡ್ಕೊಂಡು, ನಿಮ್ಮ ಆಟ ನೋಡ್ಕೊಂಡು, ನಿಮ್ ಪಕ್ಷದ್ದೇ ಕೆಲಸ ನೋಡ್ಕೊಂಡು ಇದೇ ಆಗೋದ್ರೆ, ನಮ್ಮನ್ನ ಚಿಕ್ಕಬಳ್ಳಾಪುರದ 2 ಲಕ್ಷ ಜನ ನಿನ್ ನಂಬಿ ಓಟ್ ಹಾಕಿದ್ರಲ್ಲಪ್ಪ. ಬೆಳಗ್ಗೆ ಇದ್ರೆ ಒಬ್ಬ ಬಡವನಿಂದ ಹಿಡಿದು ಸಾಹುಕಾರನವರೆಗೂ ಟ್ಯಾಕ್ಸ್ ಕಟ್ತಾನಲ್ಲಯ್ಯ, ಅವ್ರಿಗೆ ಯಾವತ್ರಿ ನೀವು ಮಾಡೋದು? ನಮ್ಮ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮಗೆ ಮರ್ಯಾದೆ ಏನ್ ಕೊಡ್ತಾ ಇದ್ವಿ, ಬಹುವಚನದಲ್ಲಿ ಮಾತಾಡ್ತಾ ಇದ್ವಿ, ಆ ಮಾತುಗಳಿಂದ ಮೇಲೆ ಚೇಂಜ್ ಆಗುತ್ತೆ. ಅದು ನನ್ನೊಬ್ಬನ ಮಾತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಮಾತಾಗುತ್ತೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಭಯ ಬೀಳ್ಬೇಕು. ಅಂತಹ ಪರಿಸ್ಥಿತಿ ತಂದುಕೊಂತ ಇದ್ರ ನೀವೇ. ಹುಷಾರಾಗಿರಿ. ನೀರ್ಲಿ ನಾವು ಕೇಳ್ತಾ ಇರೋದು, ನಿಮ್ ಮನೆ ಆಸ್ತಿ ಕೇಳ್ತಾ ಇದೀವಾ? ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತೀರೇನ್ರಿ ನೀವು ಸರ್ಕಾರಗಳವರು? ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ಅತ್ಯಂತ ಹೆಚ್ಚಾದ ಟ್ಯಾಕ್ಸ್ ಕಟ್ಟುವಂತವ್ರು ಜನಗಳು ನಮ್ಮ ಭಾಗದಲ್ಲೇ ಇರೋದು. ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಗಳು ನಾವು ಕಟ್ಟಂಗೆ ಇನ್ಯಾರು ಕಟ್ಟೋದಿಲ್ಲ. ಎಂತೆಂತ ಕೃಷಿಗಾರರು ನಮ್ಮ ಹತ್ರ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಊಟ ಕೊಡುವಂತ ಜನ ನಮ್ಮವರು, ತರಕಾರಿ ಕೊಡುವಂತ ಜನ ನಮ್ಮವರು. ಅಂತವ್ರು ಕತ್ತಿಸ್ಕೊಂತ ಕೆಲಸ ಮಾಡ್ತಾ ಇದ್ದೀರಾ. ಮಾನ ಮರ್ಯಾದೆ ಇದೆಯೇನ್ರಿ ಸರ್ಕಾರಗಳಿಗೆ ನಿಮ್ಗೆ? ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮ್ಮನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳುವಂತ ಸಮಯ ತುಂಬಾ ಹತ್ರದಲ್ಲಿದೆ. ಈ ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ನೀವು ಒಪ್ಪಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಕ್ತದಲ್ಲಿ ನಾವು ಸಹಿಯನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಆಗ್ಲಾದ್ರೂ ನಮ್ಮ ರಕ್ತ ಕುಡ್ದಾದ್ರೂ ನಿಮ್ಗೆ ಬುದ್ಧಿ ಬರ್ತಾ ಅನ್ನೋದು ನಮ್ಮ ಭಾವನೆ. ವೇದಿಕೆಯ ಮೇಲ್ಭಾಗದಲ್ಲಿ